ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಈ ವಿಡಿಯೋದಲ್ಲಿ ರಿಲೇಷನ್ ಆ್ಯಂಡ್ ಫಂಕ್ಷನ್ಸಲ್ಲಿರೋ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಫಸ್ಟ್ ಮೇನಲ್ಲಿರೋ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಇವಾಗ ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ಏನಿದೆ, ಶೋ ದ್ಯಾಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಆಫ್ ರಿಯಲ್ ನಂಬರ್ defined as r is equal to a comma b, a less than or equal to b square is neither reflexive nor symmetric nor transitive ಅಂತ ಇದೆ. ಸೊ ಇಲ್ಲಿ ನೋಡಿ, ಕಂಡೀಷನ್ ಏನಿದೆ ನಮಗೆ a less than or equal to b square ಅಂತ ಇದೆ. ಸೊ ಫಸ್ಟು ಅವನೇನು ಹೇಳಿದ್ದಾನೆ, ರಿಫ್ಲೆಕ್ಸಿವ್ ಶೋ ಅಂತ ಹೇಳಿದ್ದಾನೆ. ರಿಫ್ಲೆಕ್ಸಿವ್ ಆಗೋದಿಲ್ಲ, ಸಿಮೆಟ್ರಿಕ್ ಆಗೋದಿಲ್ಲ ಮತ್ತು ಟ್ರಾನ್ಸಿಟಿವ್. ಸೊ ನಾನು ಫಸ್ಟು ರಿಫ್ಲೆಕ್ಸಿವ್ ತೊಗೊತಾ ಇದ್ದೀನಿ. ಇಲ್ಲಿ ನೋಡಿ, ರಿಫ್ಲೆಕ್ಸಿವ್ ಕಂಡೀಷನ್ ಏನಿದೆ ನಮಗೆ, ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಅಂದರೆ ಎ ಬಿಲಾಂಗ್ಸ್ ಟು ಸೆಟ್ ಎ ಅಂತ ಈ ಥರ ಇರುತ್ತೆ. ಸೊ ಇಲ್ಲಿ ನೋಡಿ, ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಸ್ಕ್ವೇರೇ ಬರುತ್ತೆ ನಮಗೆ. ಸೊ ನೀವು ಸಪೋಸ್ ಇಲ್ಲಿ ರಿಯಲ್ ನಂಬರ್ ಅಂದರೆ ಯಾವುದಾದ್ರೂ ನಂಬರ್ ಇರುತ್ತೆ. ಇಲ್ಲಿ ನ್ಯಾಚುರಲ್ಲು ಬರುತ್ತೆ, ಹೋಲ್ ನಂಬರ್ಸ್ ಬರುತ್ತೆ, ಮತ್ತು ಇಂಟಿಜರು ಬರುತ್ತೆ, ರ್ಯಾಷನಲ್ ನಂಬರ್ ಕೂಡ ಬರುತ್ತೆ. ಸೊ ಇಲ್ಲಿ ನೋಡಿ, ಸಪೋಸ್ ನಾನು ಎ ಈಸ್ ಈಕ್ವಲ್ ಟು 1 ಅಂತ ತೊಗೊಂಡ್ರೆ ಅವಾಗ ಏನಾಗುತ್ತೆ, 1 ಲೆಸ್ ದನ್ ಈಕ್ವಲ್ ಟು 1 ಸ್ಕ್ವೇರ್. ಎಸ್, ಇದೇನಾಗುತ್ತೆ, 1 ಈಸ್ ಈಕ್ವಲ್ ಟು 1 ಸ್ಯಾಟಿಸ್ಫೈ ಆಗುತ್ತೆ. ಅದೇ ನಾನು ಎ ಈಸ್ ಈಕ್ವಲ್ ಟು 1/2 1/2 ಕೂಡ ರಿಯಲ್ ನಂಬರೇ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, 1/2 ಲೆಸ್ ದನ್ ಆರ್ ಈಕ್ವಲ್ ಟು 1/4 ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಇದೇನಾಗುತ್ತೆ, ನಾಟ್ ಪಾಸಿಬಲ್ಲು. 1/2 ಹೋಲ್ ಸ್ಕ್ವೇರ್ ಇರುತ್ತಲ್ಲ, 1/4 ಬರುತ್ತೆ. ಇದು ಪಾಸಿಬಲ್ ಆಗೋದಿಲ್ಲ, ನಾಟ್ ಪಾಸಿಬಲ್. ಅದಕ್ಕೆ ಇದೇನಾಗುತ್ತೆ, ನಾಟ್ ರಿಫ್ಲೆಕ್ಸಿವ್ ಆಗಿರುತ್ತೆ. ಅದೇ ಥರ ನೋಡಿ, ಸಿಮೆಟ್ರಿಕ್ ಕೂಡ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಚೆಕ್ ಮಾಡೋಣ. ಸಿಮೆಟ್ರಿಕ್ ನೋಡಿ ಏನಿದೆ, ಸಿಮೆಟ್ರಿಕ್ ಏನು ಬರುತ್ತೆ, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಇಟ್ ಇಂಪ್ಲೈಸ್ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿದ್ದಾನೆ. ಸೊ ಎ ಮತ್ತು ಬಿ ಏನಾಗಿರುತ್ತೆ, ಸೆಟ್ ಎ ಬಿಲಾಂಗ್ಸ್ ಟು ಸೆಟ್ ಎ ಆಗಿರುತ್ತೆ. ಸೊ ಇಲ್ಲೇನು ಬರುತ್ತೆ ನೋಡಿ, ಎ ಲೆಸ್ ದನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್, ಇಟ್ ಇಂಪ್ಲೈಸ್ ಬಿ ಲೆಸ್ ದನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್. ಇದಾಗುತ್ತಾ ಚೆಕ್ ಮಾಡಿ. ನಂಬರ್ ತಗೊಳ್ಳಿ. ಇಲ್ಲಿ ಎ ಈಸ್ ಈಕ್ವಲ್ ಟು 1 ಅಂತ ತಗೊಳ್ಳಿ, ಆಮೇಲೆ ಬಿ ಈಸ್ ಈಕ್ವಲ್ ಟು 2 ಅಂತ. ಯಾವುದಾದ್ರೂ ರಿಯಲ್ ನಂಬರ್ ತೊಗೋಬೋದು, ನ್ಯಾಚುರಲ್ ತೊಗೋಬೋದು, ಹೋಲ್ ತೊಗೋಬೋದು, ಅಥವಾ ಇಂಟಿಜರ್ ತೊಗೋಬೋದು, ರ್ಯಾಷನಲ್ ತೊಗೋಬೋದು, ಯಾವುದಾದ್ರೂ ತೊಗೊಳ್ಳಿ. ನಾನು ಇಲ್ಲಿ ನ್ಯಾಚುರಲ್ ನಂಬರ್ ತೊಗೊತಾ ಇದ್ದೀನಿ. ಸೊ ಏನಾಗುತ್ತೆ, ಪುಟ್ ಮಾಡಿ. ಇಲ್ಲಿ ಎ ಅಂತಂದರೆ 1 ಲೆಸ್ ದನ್ ಆರ್ ಈಕ್ವಲ್ ಟು 2 ಹೋಲ್ ಸ್ಕ್ವೇರ್, ಇಟ್ ಇಂಪ್ಲೈಸ್ 2 ಹೋಲ್ ಸ್ಕ್ವೇರ್ ಲೆಸ್ ದನ್ ಆರ್ ಈಕ್ವಲ್ ಟು 1. ಪಾಸಿಬಲ್ ಆಗುತ್ತಾ ನೋಡಿ, ಆಗೋದಿಲ್ಲ. ಸೊ ನಾಟ್ ಸಿಮೆಟ್ರಿಕ್. ಇದು ಸಿಮೆಟ್ರಿಕ್ ಕೂಡ ಆಗೋದಿಲ್ಲ, ನಾಟ್ ಪಾಸಿಬಲ್ ಅಲ್ಲ ಇದು. ಸೊ ಅದೇ ಥರ ಟ್ರಾನ್ಸಿಟಿವ್ ನೋಡಿ. ಟ್ರಾನ್ಸಿಟಿವ್ ಏನಾಗುತ್ತೆ, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್, ಇಟ್ ಇಂಪ್ಲೈಸ್ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಅಂತ ಇದೆ. ಇಲ್ಲಿ ನೋಡಿ, a square less than or equal to, a less than or equal to b square and b less than or equal to c square. It implies a less than or equal to c square ಆಗಬೇಕಂತ ಇದೆ. ಸೊ ಆಗುತ್ತಾ ನೋಡಿ, ಆಗೋದಿಲ್ಲ, ನಾಟ್ ಪಾಸಿಬಲ್. ಯಾವುದಾದ್ರೂ ವ್ಯಾಲ್ಯೂಸ್ ತಗೊಳ್ಳಿ. ಇಲ್ಲಿ ಇದು ಕೂಡ ಪಾಸಿಬಲ್ ಆಗೋದಿಲ್ಲ. ಯಾವುದೇ ನಂಬರ್ ತಗೊಂಡ್ರಿ, ಇಲ್ಲಿ ನೋಡಿ 1 ಅಂತ ತಗೊಂಡ್ರೆ 1 ಲೆಸ್, ಇಲ್ಲಿ 2 ಅಂತ ತಗೊಂಡ್ರೆ 1 ಲೆಸ್ ದನ್ ಆರ್ ಈಕ್ವಲ್ ಟು 4 ಬರುತ್ತೆ. ಆಮೇಲೆ ಇಲ್ಲಿ ನೋಡಿ, ಬಿ ಲೆಸ್ ದನ್ ಆರ್ ಈಕ್ವಲ್ ಟು ಸಿ ಅಂದರೆ, ಇದು ಬಿ ಅಂದರೆ 2 ತಗೊಂಡ್ರೆ 2 ಅಥವಾ ಸಿ ಅಂದರೆ 3 ಅಂತ ತಗೊಂಡ್ರೆ ಆಗೋದೇ ಇಲ್ಲ. ಇಲ್ಲಿ ನೋಡಿ, ಬಿ ಈಸ್ ಈಕ್ವಲ್ ಟು 2 ಅಂದರೆ 2 ಲೆಸ್ ದನ್ ಆರ್ ಈಕ್ವಲ್ ಟು ಸಿ ಅಂದರೆ 3, 9 ಸ್ಕ್ವೇರ್ ಆಗುತ್ತೆ. ಆಮೇಲೆ ಇದು ನೋಡಿ, ಎ ಲೆಸ್ ದನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್. ಸೊ ನಾಟ್ ಪಾಸಿಬಲ್. ಸೊ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ. ಸೊ ಅವನೇನು ಕೇಳಿದ್ದ ನೋಡಿ ಕ್ವಶನಲ್ಲಿ, show that relation R in the set of real number defined as R is equal to a comma b, a less than or equal to b square is neither reflexive nor symmetric nor transitive. So
ರಿಫ್ಲೆಕ್ಸಿವ್ ಆಗೋದಿಲ್ಲ. ಎಕ್ಸಾಂಪಲ್ ಯಾವುದಾದ್ರೂ ತಗೋಬೋದು, ರಿಯಲ್ ನಂಬರಲ್ಲಿ ನ್ಯಾಚುರಲ್ ಆದರೂ ತಗೊಳ್ಳಿ, ರ್ಯಾಷನಲ್ ಆದರೂ ತಗೊಳ್ಳಿ, ಅಥವಾ ಎಲ್ಲದಕ್ಕೂ ಸ್ಯಾಟಿಸ್ಫೈ ಆಗಬೇಕು. ಬರೀ ನ್ಯಾಚುರಲ್ಗಾದರೆ ಆಗೋದಿಲ್ಲ, ಈವನ್ ರ್ಯಾಷನಲ್ ನಂಬರ್ಗೂ ಇರಬೇಕು. ಇಲ್ಲಿ ನೋಡಿ, ಅದಕ್ಕೆ ನಾನು ರ್ಯಾಷನಲ್ ನಂಬರ್ ತೊಗೊಂಡಿದ್ದೀನಿ. ಸೊ ಪಾಸಿಬಲ್ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ, ಇದು ನಾಟ್ ರಿಫ್ಲೆಕ್ಸಿವ್ ಆಗುತ್ತೆ. ಇದು ಸೆಮೆಟ್ರಿಕ್ ಕೂಡ ಆಗೋದಿಲ್ಲ. a ≤ b² ಮತ್ತು b ≤ a². ಅದೇ ಥರ a1 ಮತ್ತು b2 ಅಂತ ತೊಗೊಂಡಿದ್ದೀನಿ, ನಾಟ್ ಪಾಸಿಬಲ್. ಸೊ ಅದೇ ಥರ ಟ್ರಾನ್ಸಿಟಿವ್ ನೋಡಿ, ಟ್ರಾನ್ಸಿಟಿವ್ನು ನೀವು ವ್ಯಾಲ್ಯೂ ಹಾಕಿದರೆ ಸೇಮೇ ಬರುತ್ತೆ. a, b belongs to R, b and b, c belongs to R. ಇಟ್ ಇಂಪ್ಲೈಸ್ a, c belongs to R. ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಸೊ ಇಲ್ಲ ಆಗೋದಿಲ್ಲ. a ≤ b² ಬರುತ್ತೆ ಫಸ್ಟು, ಆಮೇಲೆ ಆ್ಯಂಡ್ b ≤ c² ಬರುತ್ತೆ. ಸೊ ಇಟ್ ಇಂಪ್ಲೈಸ್ ಏನಾಗಿರುತ್ತೆ, a ≤ c². ಸೊ ನಾಟ್ ಪಾಸಿಬಲ್. ಸೊ ದಿಸ್ ಇಸ್ ನಾಟ್ ಟ್ರಾನ್ಸಿಟಿವ್. ನೆಕ್ಸ್ಟ್ ನೋಡಿ, ಥರ್ಡ್ ಕ್ವಶನ್ ಇದೆ. ಚೆಕ್ ವೆದರ್ ದ ರಿಲೇಷನ್ ಆರ್ ಡಿಫೈನ್ಡ್ ಇನ್ ದ ಸೆಟ್ 1, 2, 3, 4, 5, 6 as r is equal to a, b, colon b is equal to a plus 1 is reflexive, symmetric or transitive. ಇಲ್ಲೇನು ಕೇಳಿದ್ದಾನೆ, ಚೆಕ್ ಮಾಡೋಕೆ ಹೇಳಿದ್ದಾನೆ, ಆಗುತ್ತಾ ಇಲ್ವಾ ಅಂತ. ಇಲ್ಲಿ ನೋಡಿ, ಕಂಡೀಷನ್ ಏನಿದೆ, b is equal to a plus 1 ಅಂತ ಇದೆ. ಸೊ a ವ್ಯಾಲ್ಯೂಸ್ ನಾವು ಏನು ತಗೋಬೋದು, 1, 2, 3, 4, 5, 6 ಯಾವುದಾದ್ರೂ ತಗೊಳ್ಳಿ ವ್ಯಾಲ್ಯೂಸು. ಸೊ ಏನಾಗುತ್ತೆ ನೋಡಿ, ಇಲ್ಲಿ ಫಸ್ಟ್ ರಿಫ್ಲೆಕ್ಸಿವ್ ಅಂತ ತಗೊಳ್ಳೋಣ. ಚೆಕ್ ಮಾಡೋಕೆ ಹೇಳಿದ್ದಾನೆ, ಆಗುತ್ತಾ ಇಲ್ವಾ ಅಂತ. ಸೊ ರಿಫ್ಲೆಕ್ಸಿವ್ ಏನಿದೆ ನಮಗೆ, a, a belongs to r ಅಂತ ಇದ್ದರೆ ಸೆಟ್ a belongs to ಸ್ಮಾಲ್ ಲೆಟರ್ a belongs to ಸೆಟ್ a ಅಂತ ಇರುತ್ತೆ. ಸೊ ಇಲ್ಲಿ ನೋಡಿ, ನೀವು ಇದೇ ಕಂಡೀಷನನ್ನು ತಗೊಂಡ್ರೆ a is equal to a plus 1 ಆಗುತ್ತೆ. ಸಪೋಸ್ ನೀವು ಇಲ್ಲಿ a is equal to 1 ಅಂತ ತಗೊಂಡ್ರೆ ಏನಾಗುತ್ತೆ ನೋಡಿ, 1 is equal to 1 plus 1. ಸೊ 1 is equal to 2 ಆಗುತ್ತೆ. ಆಗುತ್ತಾ, ಆಗೋದಿಲ್ಲ. 1 is not equal to 2, 1 is equal to 1. ಸೊ ನಾಟ್ ರಿಫ್ಲೆಕ್ಸಿವ್. ಸೊ ಅದೇ ಥರ ಸಿಮೆಟ್ರಿಕ್ ಚೆಕ್ ಮಾಡಿ. ಸಿಮೆಟ್ರಿಕ್ ಏನಿದೆ ನೋಡಿ, a, b belongs to r, it implies b, a belongs to r ಇರುತ್ತೆ. ಸೊ a, b belongs to set a ಆಗಿರುತ್ತೆ. ಸೊ ಇಲ್ಲೇನಾಗಿರುತ್ತೆ, ಇಲ್ಲೇನಿದೆ 1, 2, 3, 4, 5, 6 ಇದೆಯಲ್ಲ, ಇಲ್ಲಿ ನೋಡಿ a is equal to a plus ಫಸ್ಟ್ b is equal to a plus 1 ಇದೆಯಲ್ಲ, ಓಕೆ. ಸೊ ಇಟ್ ಇಂಪ್ಲೈಸ್ ಏನಾಗಬೇಕು, a is equal to b plus 1 ಅಂತ ಆಗಿರಬೇಕು. ಸೊ ವ್ಯಾಲ್ಯೂಸ್ ತಗೊಳ್ಳೋಣ. ಇಲ್ಲಿ a is equal to 1 ಅಂತ ಮತ್ತು b is equal to 2 ಅಂತ, ಅಥವಾ 1 ತೊಗೋಬೋದು. ಇಲ್ಲೇನು ನೋಡಿ, 1, 2, 3, 4, 5, 6 ಎಲ್ಲನೂ ಇದೆ, ಯಾವುದಾದ್ರೂ ತೊಗೋಬೋದು. ಇಲ್ಲಿ ಪುಟ್ ಮಾಡಿ, b ಅಂತಂದ್ರೆ ಏನಿದೆ, 2 ಇದೆ, ಈಸ್ ಈಕ್ವಲ್ ಟು a ಅಂತಂದ್ರೆ ಏನಿದೆ, 1 plus 1. ಇಟ್ ಇಂಪ್ಲೈಸ್ ಏನಿದೆ ನೋಡಿ, ಇಲ್ಲಿ a ಅಂತಂದರೆ 1 ಇದೆ, b ಅಂತಂದರೆ 2 plus 1 ಇದೆ. ನೋಡಿ ಇದೇನಾಗುತ್ತೆ, 2 is equal to 2 ಬರುತ್ತೆ. ಇಟ್ ಇಂಪ್ಲೈಸ್ ಆಗುತ್ತಾ, 1 is not equal to 3 ಅಂತ ಆಗುತ್ತೆ. ಸೊ ನಾಟ್ ಸಿಮೆಟ್ರಿಕ್. ಸೊ ಇಲ್ಲಿ ಅವನೇ ಕೊಟ್ಟಿದ್ದ, ಇಲ್ಲಿ ಸೆಟ್ 1, 2, 3, 4, 5, 6 ಅಂತ ಕೊಟ್ಟಿದ್ದಾನಲ್ಲ, ಇಲ್ಲಿ ಸೆಟ್ ಕೊಟ್ಟಿದ್ದಾನೆ. ಸೊ ಕೆಲವು ಟೈಮು ರಿಯಲ್ ನಂಬರ್ ಅಂತ ಹೇಳ್ತಾನೆ, ಕೆಲವು ಟೈಮು ನ್ಯಾಚುರಲ್ ನಂಬರ್. ಅವ್ನು ಏನು ಕೊಡ್ತಾನೆ ವ್ಯಾಲ್ಯೂಸು ಅದು ತಗೋಬೋದು. ಸೊ ಇಲ್ಲಿ ನೋಡಿ, ನಾಟ್ ಸಿಮೆಟ್ರಿಕ್ ಆಯಿತು. ಅದೇ ಥರ ಟ್ರಾನ್ಸಿಟಿವ್ ನೋಡಿ, ಟ್ರಾನ್ಸಿಟಿವ್ ಏನಾಗುತ್ತೆ, a, b belongs to r and b, c belongs to r. It implies a, c belongs to r ಅಂತ ಇದೆ. a, b, c ಏನಾಗಿರುತ್ತೆ, belongs to set a ಆಗಿರುತ್ತೆ. ಸೊ ಇಲ್ಲಿ ನೋಡಿ ಏನಿದೆ, ಫಸ್ಟು b is equal to a plus 1, a is equal to ನೋಡಿ ಇದು ಸಿ ಆಗುತ್ತೆ. ಸಿ ಇಸ್ ಈಕ್ವಲ್ ಟು ಬಿ ಪ್ಲಸ್ 1 ಆಗುತ್ತೆ. ಇಟ್ ಇಂಪ್ಲೈಸ್ ಏನಾಗಿರಬೇಕು, ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ 1 ಆಗಿರಬೇಕು. ಸೊ ನಾನು ಇಲ್ಲೇನು ತೊಗೊತಾ ಇದ್ದೀನಿ ವ್ಯಾಲ್ಯೂಸು, ಎ ಈಸ್ ಈಕ್ವಲ್ ಟು 1 ಅಂತ, ಬಿ ಈಸ್ ಈಕ್ವಲ್ ಟು 2 ಅಂತ, ಸಿ ಈಸ್ ಈಕ್ವಲ್ ಟು 3 ಅಂತ ತೊಗೊತಾ ಇದ್ದೀನಿ. ಇಲ್ಲಿ ನೋಡಿ ಪುಟ್ ಮಾಡಿ, ಬಿ ಪ್ಲೇಸಲ್ಲಿ ಏನಿದೆ 2 ಈಸ್ ಈಕ್ವಲ್ ಟು ಎ ಅಂತಂದರೆ 1 ಪ್ಲಸ್ 1 ಆಗುತ್ತೆ. ಆ್ಯಂಡ್ ಸಿ ಅಂದರೆ 3 ಈಸ್ ಈಕ್ವಲ್ ಟು 2 ಪ್ಲಸ್ 1 ಅಂದರೆ ವ್ಯಾಲ್ಯೂಸ್ ಪುಟ್ ಮಾಡ್ತಾ ಇದ್ದೀನಿ. ಇಟ್ ಇಂಪ್ಲೈಸ್ ಸಿ ಈಸ್ ಈಕ್ವಲ್ ಟು ಅಂದರೆ ಸಿ ಅಂದರೆ ಏನಿದೆ 3 ಇದೆ, 3 ಈಸ್ ಈಕ್ವಲ್ ಟು ಎ ಅಂದರೆ 1 ಪ್ಲಸ್ 1.
ನೋಡಿ ಈಕ್ವಲ್ ಆಗುತ್ತಾ ಇಲ್ಲಿ 2 ಈಸ್ ಈಕ್ವಲ್ ಟು 2 ಓಕೆ ಆ್ಯಂಡ್ 3 ಈಸ್ ಈಕ್ವಲ್ ಟು 3 ಓಕೆ. ಬಟ್ ಇಲ್ಲೇನಿದೆ ನೋಡಿ 3 ಈಸ್ ನಾಟ್ ಈಕ್ವಲ್ ಟು 2 ಅಂತ. ಸೊ ನಾಟ್ ಟ್ರಾನ್ಸಿಟಿವ್ ಆಗುತ್ತೆ. ಸೊ ಎಲ್ಲನೂ ಆಗೋದೇ ಇಲ್ಲ ನೋಡಿ, ರಿಫ್ಲೆಕ್ಸಿವ್ ಆಗೋದಿಲ್ಲ. ಏನಕ್ಕಂದರೆ ಇಲ್ಲಿ ನೋಡಿ ಕಂಡೀಷನ್ನು. ಆಮೇಲೆ ಸಿಮೆಟ್ರಿಕ್ಕು ಆಗೋದಿಲ್ಲ. ಎಕ್ಸಾಂಪಲ್ ವಿತ್ ಎಕ್ಸಾಂಪಲ್ಲೇ ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಟ್ರಾನ್ಸಿಟಿವ್ ಕೂಡ ಆಗೋದಿಲ್ಲ. ಸೊ ಇದೇನಾಗುತ್ತೆ, ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್, ಯಾವುದನ್ನು ಆಗೋದಿಲ್ಲ ಇದು. ನೆಕ್ಸ್ಟ್ ಕ್ವಶನ್ ನೋಡಿ, ಶೋ ದ್ಯಾಟ್ ದ ರಿಲೇಷನ್ ಆರ್ ಇನ್ ಆರ್ ಡಿಫೈನ್ಡ್ ಆಸ್ ಆರ್ is equal to a comma b, a less than or equal to b is reflexive and symmetric but not transitive ಅಂತ ಇದೆ. ನಾಟ್ ಸೆಮೆಟ್ರಿಕ್ ಅಂತ ಇದೆಯಲ್ಲ. ಸೊ ನೋಡಿ, ಇವಾಗ ರಿಫ್ಲೆಕ್ಸಿವ್ ಆಗುತ್ತೆ ಅಂತ ನಾವು ಹೇಳಿದ್ದಾನೆ, ಟ್ರಾನ್ಸಿಟಿವ್ ಆಗುತ್ತೆ ಅಂತ ಹೇಳಿದ್ದಾನೆ, ಬಟ್ ಸೆಮೆಟ್ರಿಕ್ ಆಗೋದಿಲ್ಲ ಅಂತ ಹೇಳ್ತಿದ್ದಾನೆ. ಸೊ ಶೋ ಮಾಡೋಕ್ಕೆ ಹೇಳಿದ್ದಾನೆ. ಸೊ ನೋಡಿ, ಇಲ್ಲಿ ಕೊಟ್ಟಿರೋ ಕಂಡೀಷನ್ ಏನಿದೆ, ಎ ಲೆಸ್ ದನ್ ಆರ್ ಈಕ್ವಲ್ ಟು ಬಿ ಅಂತ ಇದೆ. ಸೊ ಫಸ್ಟ್ ಏನಿದೆ, ನಮಗೆ ರಿಫ್ಲೆಕ್ಸಿವ್ ಇದೆ. ರಿಫ್ಲೆಕ್ಸಿವ್ ಏನಾಗುತ್ತೆ, ಎ ಕಾಮ ಎ ಬಿಲಾಂಗ್ಸ್ ಟು ಆರ್, ಸೆಟ್ ಎ ಬಿಲಾಂಗ್ಸ್ ಟು ಸೆಟ್ ಎ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಫಸ್ಟ್ ಏನು ಬರುತ್ತೆ ನಮಗೆ, ಎ ಲೆಸ್ ದನ್ ಆರ್ ಈಕ್ವಲ್ ಟು ಎ ಅಂತ ಬರುತ್ತೆ. ಏನಕ್ಕಂದರೆ ಈ ಫಾರ್ಮೆಟಲ್ಲಿರುತ್ತೆ ಯಾವಾಗಲೂ. ಸೊ ಇಲ್ಲಿ ನೋಡಿ, ವ್ಯಾಲ್ಯೂ ತೊಗೊತಾ ಇದ್ದೀನಿ. ಎ ಇಸ್ ಈಕ್ವಲ್ ಟು 1 ಅಂತ ತೊಗೊಂಡ್ರೆ ಏನು ಬರುತ್ತೆ, 1 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 1. ಹೌದು, ಆಗ್ಬೋದಲ್ಲ, 1 ಈಕ್ವಲ್ ಆಗುತ್ತೆ. ಲೆಸ್ ದನ್ ಆರ್ ಈಕ್ವಲ್ ಹೇಳಿದ್ದಾನೆ, 2 ಕಂಡೀಷನ್ ಇದೆ, ಲೆಸ್ ದನ್ ಆರ್ ಇರ್ಬೋದು ಅಥವಾ ಈಕ್ವಲ್ ಅಂತಾದರೂ ಇರ್ಬೋದು. ಸೊ ಇದು ಸ್ಯಾಟಿಸ್ಫೈ ಆಗುತ್ತೆ. ಸೊ ಈಸ್ ರಿಫ್ಲೆಕ್ಸಿವ್ ಆಗುತ್ತೆ. ನೀವು ಯಾವುದಾದ್ರೂ ತೊಗೋಬೋದು ವ್ಯಾಲ್ಯೂಸು. ಇನ್ಸ್ಟೆಡ್ ಆಫ್ 1 2 ತೊಗೋಬೋದು. ಆವಾಗ 2 ಲೆಸ್ ದನ್ ಆರ್ ಈಕ್ವಲ್ ಟು 2 ಅಂತ ಬರುತ್ತೆ. ಸೊ ಇದು ರಿಫ್ಲೆಕ್ಸಿವ್ ಆಗುತ್ತೆ. ಅದೇ ಥರ ಅವನೇನು ಹೇಳಿದ್ದಾನೆ, ಸೆಮೆಟ್ರಿಕ್ ಆಗೋದಿಲ್ಲ ಅಂತ ಹೇಳಿದ್ದಾನೆ. ಇಲ್ಲಿ ನೋಡಿ, ಸಿಮೆಟ್ರಿಕ್ ಏನಿದೆ, ಸೆಮೆಟ್ರಿಕ್ ಅಂದರೆ ನಮಗೇನು ಬರುತ್ತೆ, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಇಟ್ ಇಂಪ್ಲೈಸ್ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಇರುತ್ತೆ. ಸೊ ಇಲ್ಲಿ ನೋಡಿ, ಎ ಅಂತಂದರೆ ನಾನು ಏನು ತೊಗೊತಾ ಇದ್ದೀನಿ, 1 ಅಂತ, ಬಿ ಅಂದರೆ 2 ಅಂತ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ನೋಡಿ, ಈ ಕಂಡೀಷನ್ ಏನಿದೆ ನಮಗೆ, ಎ ಲೆಸ್ ದನ್ ಆರ್ ಈಕ್ವಲ್ ಟು ಬಿ, ಇಟ್ ಇಂಪ್ಲೈಸ್ ಬಿ ಲೆಸ್ ದನ್ ಆರ್ ಈಕ್ವಲ್ ಟು ಎ ಆಗಿರುತ್ತೆ. ಸೊ ಪುಟ್ ಮಾಡಿ ನೋಡಿ, 1 ಲೆಸ್ ದನ್ ಆರ್ ಈಕ್ವಲ್ ಟು ಬಿ ಓಕೆ, ಬಟ್ ಹಿಯರ್ ಇಲ್ಲಿ ನೋಡಿ, 1 ಲೆಸ್ ದನ್ ಈಕ್ವಲ್ ಟು 2, ಸಾರಿ ಬಿ ವ್ಯಾಲ್ಯೂ 2 ಅಲ್ಲ, ಓಕೆ, 2 ಲೆಸ್ ದನ್ ಆರ್ ಈಕ್ವಲ್ ಟು 1 ಆಗುತ್ತಾ, ಇದು ಸ್ಯಾಟಿಸ್ಫೈ ಆಗೋದಿಲ್ಲ. ಸೊ ನಾಟ್ ಸಿಮೆಟ್ರಿಕ್. ಸೊ ಇದು ಸಿಮೆಟ್ರಿಕ್ ಆಗೋದಿಲ್ಲ, ಇದು ನಾಟ್ ಪಾಸಿಬಲ್ ಅಲ್ಲ, ಅದಕ್ಕೋಸ್ಕರ ಇದು ಸಿಮೆಟ್ರಿಕ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಏನು ಕೇಳಿದ್ದಾನೆ, ಟ್ರಾನ್ಸಿಟಿವ್. ನೋಡಿ, ಟ್ರಾನ್ಸಿಟಿವ್ ಏನಿದೆ, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್, ಇಟ್ ಇಂಪ್ಲೈಸ್ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ತಿದ್ದಾನೆ. ಸೊ ಇಲ್ಲಿ ನೋಡಿ, ವ್ಯಾಲ್ಯೂಸ್ ತಗೊಳ್ಳಿ. ಇಲ್ಲಿ ಫಸ್ಟ್ ಏನಿದೆ, ಎ ಲೆಸ್ ದನ್ ಆರ್ ಈಕ್ವಲ್ ಟು ಬಿ ಆ್ಯಂಡ್ ಬಿ ಲೆಸ್ ದನ್ ಆರ್ ಈಕ್ವಲ್ ಟು ಸಿ, ಇಟ್ ಇಂಪ್ಲೈಸ್ ಎ ಲೆಸ್ ದನ್ ಆರ್ ಈಕ್ವಲ್ ಟು ಸಿ ಅಂತ ಆಗಬೇಕು ನಮಗೆ. ಸೊ ನಾನು ಎ ತೊಗೊತಾ ಇದ್ದೀನಿ, ಎ ವ್ಯಾಲ್ಯೂ 1 ಅಂತ, ಬಿ ವ್ಯಾಲ್ಯೂ 2 ಅಂತ, ಸಿ ವ್ಯಾಲ್ಯೂ 3 ಅಂತ ತೊಗೊತಾ ಇದ್ದೀನಿ. ಪುಟ್ ಮಾಡಿ ವ್ಯಾಲ್ಯೂಸ್, 1 ಲೆಸ್ ದನ್ ಆರ್ ಈಕ್ವಲ್ ಟು 2 ಆ್ಯಂಡ್ 2 ಲೆಸ್ ದನ್ ಆರ್ ಈಕ್ವಲ್ ಟು 3, ಇಟ್ ಇಂಪ್ಲೈಸ್ 1 ಲೆಸ್ ದನ್ ಆರ್ ಈಕ್ವಲ್ ಟು 3. ಸ್ಯಾಟಿಸ್ಫೈ ಆಗುತ್ತೆ ತಾನೆ. ಸೊ ಇದು ಏನಾಗುತ್ತೆ, ಈಸ್ ಟ್ರಾನ್ಸಿಟಿವ್ ಅಂತ. ಇಲ್ಲಿ ನೋಡಿ, 1 ಇದು ನೋಡಿ, 1 ಈಸ್ ಲೆಸ್ ದೆನ್ 2, 2ಕ್ಕಿಂತ 1 ಚಿಕ್ಕದು. ಆಮೇಲೆ 2 ಈಸ್ ಲೆಸ್ ದೆನ್ 3 ಅಂತ, 3ಗಿಂತ 2 ಚಿಕ್ಕದು. ಆಮೇಲೆ 1 ಈಸ್ ಲೆಸ್ ದೆನ್ 3 ಅಂದರೆ 3 1ಕ್ಕಿಂತ 3 ದೊಡ್ಡದು. ಸೊ ಇದು ಟ್ರಾನ್ಸಿಟಿವ್ ಆಗುತ್ತೆ. ಕ್ವಶನಲ್ಲಿ ಏನು ಕೇಳಿದ್ದವನು, ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಎರಡೂ ಆಗುತ್ತೆ, ಬಟ್ ಸಿಮೆಟ್ರಿಕ್ ಆಗೋದಿಲ್ಲ. ಶೋ ಮಾಡೋಕ್ಕೆ ಹೇಳಿದ್ದ. ಸೊ ನೋಡಿ, ವಿತ್ ಎಕ್ಸಾಂಪಲ್ ಹೇಳಿದ್ದೀನಿ, ಒಂದ್ಸರಿ ನೋಡ್ಕೊಳ್ಳಿ ಇದನ್ನು. ನೆಕ್ಸ್ಟ್ ನೋಡಿ, 5th ಕ್ವಶನ್ ಇದೆ, ಚೆಕ್ ವೆದರ್ ದ ರಿಲೇಷನ್ ಆರ್ ಇನ್ ಆರ್ ಡಿಫೈನ್ಡ್ ಆಸ್ ಆರ್ ಇಸ್ ಈಕ್ವಲ್ ಟು ಎ ಕಾಮ ಬಿ ಕೂಲನ್ ಎ ಲೆಸ್ ದನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಇದೆ, ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್ ಅಂತ ಇದೆ. ಸೊ ಇವಾಗ ಚೆಕ್ ಮಾಡಬೇಕು. ನೋಡಿ, ಕೊಟ್ಟಿರೋ ಕಂಡೀಷನ್ ಏನಿದೆ, ಎ ಲೆಸ್ ದನ್ ಆರ್ ಈಕ್ವಲ್ ಟು
ಬಿ ಕ್ಯೂಬ್ ಅಂತ ಇದೆ. ಸೊ ಫಸ್ಟು ರಿಫ್ಲೆಕ್ಸಿವ್ ನೋಡೋಣ. ರಿಫ್ಲೆಕ್ಸಿವ್ ಏನಿರುತ್ತೆ ಅಂತ ಇಲ್ಲಿ ನೋಡಿ. ರಿಫ್ಲೆಕ್ಸಿವ್ ಅಂತಂದರೆ ಎ ಬಿಲಾಂಗ್ಸ್ ಟು ಆರ್ ಅಂತ ಇರುತ್ತೆ, ಎ ಬಿಲಾಂಗ್ಸ್ ಟು ಸೆಟ್ ಎ ಅಂತ ಇರುತ್ತೆ. ಸೊ ಇಲ್ಲಿ ನೋಡಿ ಏನಾಗುತ್ತೆ, ಇವಾಗ ಎ ಲೆಸ್ ದನ್ ಆರ್ ಈಕ್ವಲ್ ಟು ಎ ಕ್ಯೂಬ್ ಅಂತ ಬರುತ್ತೆ. ಅಂದರೆ ಬಿ ಪ್ಲೇಸಲ್ಲಿ ಎ ಇರುತ್ತೆ, ಎ ಅಲ್ವಾ. ಸೊ ಅದಕ್ಕೆ ಏನಾಗುತ್ತೆ, ಇದು ಎ ಲೆಸ್ ದನ್ ಆರ್ ಈಕ್ವಲ್ ಟು ಎ ಕ್ಯೂಬ್ ಅಂತ ಚೆಕ್ ಮಾಡಿ. ಎ ಇಸ್ ಈಕ್ವಲ್ ಟು 1 ಅಂತ ತಗೊತಾ ಇದ್ದೀನಿ, ಅಥವಾ ಯಾವುದಾದ್ರೂ ಬೇರೆ ತಗೋಬೋದು, 2 ಅಂತ ತಗೋಬೋದು. ಸೊ ಇಲ್ಲಿ ನೋಡಿ ಏನಾಗುತ್ತೆ, 1 ಲೆಸ್ ದನ್ ಆರ್ ಈಕ್ವಲ್ ಟು 1 ಕ್ಯೂಬ್. ಅವಾಗ ಏನಾಗುತ್ತೆ, 1 ಈಸ್ ಈಕ್ವಲ್ ಟು 1 ಬರುತ್ತೆ. ಅದೇ ಥರ ನೀವು ರಿಯಲ್ ನಂಬರ್ಸಲ್ಲಿ ರ್ಯಾಷನಲ್ ನಂಬರನ್ನು ತಗೊಂಡ್ರೆ ನೋಡಿ, ಎ ಇಸ್ ಈಕ್ವಲ್ ಟು 1/2 ಅಂತ ಈ ಥರ ತಗೊಂಡ್ರೆ ಏನಾಗುತ್ತೆ, 1/2 ಲೆಸ್ ದನ್ ಈಕ್ವಲ್ ಟು 1/2 ಹೋಲ್ ಕ್ಯೂಬ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, 1/2 ಈಸ್ ಈಕ್ವಲ್ ಲೆಸ್ ದನ್ ಈಕ್ವಲ್ ಟು 1/8 ಆಗುತ್ತೆ. 1/2 ಹೋಲ್ ಕ್ಯೂಬ್ ಅಂತಂದರೆ ನ್ಯೂಮರೇಟರೂ ಮಲ್ಟಿಪ್ಲೈ ಆಗುತ್ತೆ. 1 3 ಟೈಮ್ಸ್ ಅಂದರೆ 1 × 1 × 1 1 ಆಗುತ್ತೆ. 2 3 ಟೈಮ್ಸ್ ಅಂದರೆ 2 × 2 4, 4 × 2 8 ಆಗುತ್ತೆ. ಸೊ ನಾಟ್ ಪಾಸಿಬಲ್. ಅದಕ್ಕೆ ಏನಾಗುತ್ತೆ, ಇದು ನಾಟ್ ರಿಫ್ಲೆಕ್ಸಿವ್. ಇಲ್ಲಿ ನೋಡಿ ಆಗುತ್ತಾ, ಇದು 1/2 ಲೆಸ್ ದನ್ ಆರ್ ಈಕ್ವಲ್ ಟು 1/8 ಅಂತ ಆಗುತ್ತೆ. ಸೊ ನಾಟ್ ರಿಫ್ಲೆಕ್ಸಿವ್ ಆಗುತ್ತೆ. ಆಮೇಲೆ ಅದೇ ಥರ ಸಿಮೆಟ್ರಿಕ್ ನೋಡಿ. ಸಿಮೆಟ್ರಿಕ್ ಏನಾಗುತ್ತೆ, ಆಗುತ್ತಾ ಇಲ್ಲೋ ಚೆಕ್ ಮಾಡಬೇಕು. ಸಿಮೆಟ್ರಿಕ್ ನೋಡಿ, ಎ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಇಂಪ್ಲೈಸ್ ಬಿ ಎ ಬಿಲಾಂಗ್ಸ್ ಟು ಆರ್ ಅಂತ ಇದೆ. ಸೊ ಎ ಬಿ ಬಿಲಾಂಗ್ಸ್ ಟು ಸೆಟ್ ಎ ಇರುತ್ತೆ. ಸೊ ಇಲ್ಲಿ ನೋಡಿ ಎ ಲೆಸ್ ದನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಅಂತ, ಆಮೇಲೆ ಇಂಪ್ಲೈಸ್ ಬಿ ಲೆಸ್ ದನ್ ಆರ್ ಈಕ್ವಲ್ ಟು ಎ ಕ್ಯೂಬ್ ಅಂತ. ಸೊ ಇಲ್ಲಿ ನೋಡಿ ವ್ಯಾಲ್ಯೂಸ್ ತಗೊಳ್ಳಿ, ಎ ಈಸ್ ಈಕ್ವಲ್ ಟು 1 ಅಂತ ಮತ್ತು ಬಿ ಈಸ್ ಈಕ್ವಲ್ ಟು 2 ಅಂತ. ಅವಾಗ ಏನಾಗುತ್ತೆ ನೋಡಿ, 1 ಲೆಸ್ ದನ್ ಆರ್ ಈಕ್ವಲ್ ಟು 2 ಕ್ಯೂಬ್ ಅಂತ ಬರುತ್ತೆ. ಇಟ್ ಇಂಪ್ಲೈಸ್ 2 ಲೆಸ್ ದನ್ ಆರ್ ಈಕ್ವಲ್ ಟು 1 ಕ್ಯೂಬ್. ಸೊ ಅವಾಗ ಏನಾಗುತ್ತೆ ನೋಡಿ, 1 ಲೆಸ್ ದನ್ ಆರ್ ಈಕ್ವಲ್ ಟು 8. ಓಕೆ, ಇಟ್ ಇಂಪ್ಲೈಸ್ 2 ಲೆಸ್ ದನ್ ಆರ್ ಈಕ್ವಲ್ ಟು 1. ಪಾಸಿಬಲ್ ಆಗೋದಿಲ್ಲ, 2 ಈಸ್ ಲೆಸ್ ದನ್ 1. ನೋ, ಬಿಕಾಸ್ 2 ಈಸ್ ಗ್ರೇಟರ್ ದನ್ 1 ಅಲ್ಲ. ಸೊ ನಾಟ್ ಪಾಸಿಬಲ್ ಆಗುತ್ತೆ. ಸೊ ನಾಟ್ ಸಿಮೆಟ್ರಿಕ್. ಅದೇ ಥರ ಟ್ರಾನ್ಸಿಟಿವ್ ನೋಡಿ. ಟ್ರಾನ್ಸಿಟಿವ್ ಏನಾಗುತ್ತೆ ನೋಡಿ, ಎ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್. ಇಟ್ ಇಂಪ್ಲೈಸ್ ಎ ಸಿ ಬಿಲಾಂಗ್ಸ್ ಟು ಆರ್ ಅಂತ ಇರಬೇಕು. ಪುಟ್ ಮಾಡಿ. ಎ ಅಂತಂದರೆ ನೋಡಿ ನಾನು ಏನು ತೊಗೊತೀನಿ, ಎ ಇಸ್ ಈಕ್ವಲ್ ಟು 1 ಅಂತ, ಬಿ ಇಸ್ ಈಕ್ವಲ್ ಟು 2 ಅಂತ, ಸಿ ಇಸ್ ಈಕ್ವಲ್ ಟು 3 ಅಂತ ತೊಗೊತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಪುಟ್ ಮಾಡಿ. ಇಲ್ಲೇನಾಗುತ್ತೆ, ಫಸ್ಟು ಎ ಲೆಸ್ ದನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಆ್ಯಂಡ್ ಬಿ ಲೆಸ್ ದನ್ ಆರ್ ಈಕ್ವಲ್ ಟು ಸಿ ಕ್ಯೂಬ್ ಆಗುತ್ತೆ. ಇಟ್ ಇಂಪ್ಲೈಸ್ ಎ ಲೆಸ್ ದನ್ ಆರ್ ಈಕ್ವಲ್ ಟು ಸಿ ಕ್ಯೂಬ್ ಅಂತ ಆಗಬೇಕು. ಸೊ ಏನಾಗುತ್ತೆ ನೋಡಿ, ಇಲ್ಲಿ ಪುಟ್ ಮಾಡಿ ವ್ಯಾಲ್ಯೂಸ್. 1 ಲೆಸ್ ದನ್ ಆರ್ ಈಕ್ವಲ್ ಟು ಏನಾಗುತ್ತೆ, 2 ಕ್ಯೂಬ್ ಬರುತ್ತೆ. ಆ್ಯಂಡ್ ಬಿ ಅಂತಂದರೆ 2 ಇದೆ. 2 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಸಿ ಅಂತಂದರೆ 3 ಕ್ಯೂಬ್ ಆಗುತ್ತೆ. ಇಟ್ ಇಂಪ್ಲೈಸ್ ಎ ಅಂತಂದರೆ ಏನಾಗಿದೆ, 1 ಇದೆ. ಸಿ ಅಂತಂದರೆ 3 ಹೋಲ್ ಕ್ಯೂಬ್ ಇದೆ. ಇಲ್ಲಿ ನೋಡಿ 1 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 8 ಆಗುತ್ತೆ. 1 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 8 ಆ್ಯಂಡ್ 2 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 3 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 27. ಇದಾಗುತ್ತಾ? ಆಗೋದಿಲ್ಲ, ನಾಟ್ ಪಾಸಿಬಲ್. ಸೊ ಇಲ್ಲೇನಿದೆ, 1 ಲೆಸ್ ದನ್ ಆರ್ ಈಕ್ವಲ್ ಟು 27 ಇದೆ. ಸೊ ಆಗೋದಿಲ್ಲ. ಅದಕ್ಕೆ ಇದೇನಾಗುತ್ತೆ, ನಾಟ್ ಟ್ರಾನ್ಸಿಟಿವ್ ಆಗುತ್ತೆ. ಸೊ ಕ್ವಶನಲ್ಲಿ ಏನಿತ್ತು, ಚೆಕ್ ವೆದರ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್. ಸೊ ಯಾವುದು ಆಗೋದಿಲ್ಲ, ನಾಟ್ ರಿಫ್ಲೆಕ್ಸಿವ್, ನಾಟ್ ಸಿಮೆಟ್ರಿಕ್, ನಾಟ್ ಟ್ರಾನ್ಸಿಟಿವ್ ಆಗುತ್ತೆ. ಇದು ನೋಡಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಏನಕ್ಕಂದರೆ 2-3 ಟೈಮ್ಸ್ ಕೇಳಿದ್ದಾನೆ ಈ ಕ್ವಶನ್ನು. ಸೊ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಕ್ವಶನ್ ನೋಡಿ, ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ 1, 2, 3 given by r is equal to 1, 2, 2, 1 is symmetric
ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್ ಅಂತ ಇದೆ. ಸೊ ಅವನೇ ಹೇಳ್ತಿದ್ದಾನೆ ಆಲ್ರೆಡಿ ಸಿಮೆಟ್ರಿಕ್ ಇದೆ, ರಿಫ್ಲೆಕ್ಸಿವ್ ಆಗೋದಿಲ್ಲ ಮತ್ತು ಟ್ರಾನ್ಸಿಟಿವ್ ಆಗೋದಿಲ್ಲ ಅಂತ. ಸೊ ನೋಡೋಣ ಇಲ್ಲಿ ಫಸ್ಟ್ ರಿಫ್ಲೆಕ್ಸಿವ್ ನೋಡೋಣ. ರಿಫ್ಲೆಕ್ಸಿವ್ ಏನಿದೆ ನಮಗೆ ಎ ಬಿಲಾಂಗ್ಸ್ ಟು ಆರ್ ಅಂತ. ಸೊ ಎ ಬಿಲಾಂಗ್ಸ್ ಟು ಸೆಟ್ ಎ ಆಗಿರುತ್ತೆ. ಇಲ್ಲಿ ನೋಡಿ ಏನಿರುತ್ತೆ, ಇಲ್ಲಿ ಅವನು ಕೊಟ್ಟಿರೋದು ಏನಿದೆ, ಇಲ್ಲಿ ರಿಲೇಷನ್ ಅವನೇ ಆಲ್ರೆಡಿ ಕೊಟ್ಟಿದ್ದಾನೆ. 1, 2 ಮತ್ತು ಇನ್ನೊಂದು 2, 1 ಅಂತ ಎರಡು ರಿಲೇಷನ್ ಇದೆ. ಎರಡನ್ನು ಇಲ್ಲಿ ನೋಡಿ, ಇಲ್ಲಿ ಆಗುತ್ತಾ ಬಿಲಾಂಗ್ಸ್ ಟು, ನಾಟ್ ಬಿಲಾಂಗ್ಸ್ ಟು ಆರ್. ಏನಕ್ಕಂದರೆ ಇಲ್ಲಿ ನೋಡಿ ಏನೇ ಇರಬೇಕು ನಮಗೆ. ಸೊ ಇಲ್ಲಿ ಕೊಟ್ಟಿರೋದು 1, 2 ಇದೆ, ಆಮೇಲೆ 2, 1 ಇದೆ. ಸೊ ನಾಟ್ ಬಿಲಾಂಗ್ಸ್ ಟು ಆರ್. ಅದಕ್ಕೆ ಏನಾಗುತ್ತೆ, ಇದು ನಾಟ್ ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಅಂದರೆ ಎರಡು ಸೇಮೇ ಇರಬೇಕು. ಆಮೇಲೆ ಸಿಮೆಟ್ರಿಕ್ ಅವನೇ ಹೇಳಿದ್ದಾನೆ. ಸಿಮೆಟ್ರಿಕ್ ಏನಾಗುತ್ತೆ ನಮಗೆ, ಸಿಮೆಟ್ರಿಕ್ ಅಂತಂದರೆ ಎ ಬಿ ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ಬಿ ಎ ಬಿಲಾಂಗ್ಸ್ ಟು ಆರ್ ಇದೆ. ಸೊ ಇಲ್ಲಿ ನೋಡಿ 1, 2 ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಇಟ್ ಇಂಪ್ಲೈಸ್ 2, 1 ಬಿಲಾಂಗ್ಸ್ ಟು ಆರ್. ಆಲ್ರೆಡಿ ಅವನೇ ರಿಲೇಷನ್ ಕೊಟ್ಟಿದ್ದಾನೆ, ಬರೀ ರಿಲೇಷನನ್ನು ಯೂಸ್ ಮಾಡಿಬಿಟ್ಟು ಚೆಕ್ ಮಾಡಬೇಕು. ಸೊ ಇದೇನಾಗುತ್ತೆ, ಸಿಮೆಟ್ರಿಕ್ ಆಗುತ್ತೆ. ಸೊ ಅದೇ ಥರ ಟ್ರಾನ್ಸಿಟಿವ್ ಕೂಡ ಚೆಕ್ ಮಾಡಬೇಕು. ಟ್ರಾನ್ಸಿಟಿವ್ ನೋಡಿ, ಟ್ರಾನ್ಸಿಟಿವ್ ನಮ್ಗೆ ಏನಿದೆ ಇಲ್ಲಿ ಎ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್. ಇಟ್ ಇಂಪ್ಲೈಸ್ ಎ ಸಿ ಬಿಲಾಂಗ್ಸ್ ಟು ಆರ್ ಅಂತ ಇದೆ. ಬಟ್ ಇಲ್ಲಿ ನೋಡಿ ಚೆಕ್ ಮಾಡಿ 1, 2 ಇದೆ ಬಿಲಾಂಗ್ಸ್ ಟು ಆರು, ಮತ್ತು ಇಲ್ಲೇನಿದೆ, ಇಲ್ಲಿ 2, 3 ಆ ಥರ ಬರಬೇಕು. ಬಟ್ ಇಲ್ಲಿ ಕೊಟ್ಟಿರೋದೇನೋ ಇನ್ನೊಂದು 2, 1 ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ ಇಲ್ಲಿ. ಸೊ ಏನಾಗುತ್ತೆ, ನಾಟ್ ಟ್ರಾನ್ಸಿಟಿವ್. ಇಲ್ಲಿ ನೋಡಿ 1, 2 ಅಂದರೆ ಇಲ್ಲಿ 2, 3 ಬರಬೇಕಿತ್ತು, ಆಮೇಲೆ 1, 3 ಆ ಥರ ಫಾರ್ಮೆಟಲ್ಲಿ ಇದ್ರೆ ಇದೇನಾಗ್ತಿತ್ತು, ಟ್ರಾನ್ಸಿಟಿವ್ ಆಗುತ್ತೆ. ಬಟ್ ಅವ್ನು ಕೊಟ್ಟಿರೋದು ಎರಡೇ, 1, 2 ಮತ್ತು 2, 1. ಸೊ ಅದು ಫಾರ್ಮೆಟ್ ತೊಗೊಂಡ್ರೆ ಇಲ್ಲಿ ಸಿಮೆಟ್ರಿಕ್ ಮಾತ್ರ ಸ್ಯಾಟಿಸ್ಫೈ ಆಗುತ್ತೆ, ರಿಫ್ಲೆಕ್ಸಿವ್ ಆಗೋದಿಲ್ಲ ಮತ್ತು ಟ್ರಾನ್ಸಿಟಿವ್ ಕೂಡ ಆಗೋದಿಲ್ಲ. ಇಲ್ಲಿ 2, 3 ಅಂತ ನೋಡಿ, 2, 3 ನಾಟ್ ಬಿಲಾಂಗ್ಸ್ ಟು ಆರು ಮತ್ತು 1, 3 ನಾಟ್ ಬಿಲಾಂಗ್ಸ್ ಟು ಆರ್. ಈ ಥರನೂ ಹೇಳ್ಬೋದು. ಇಲ್ಲಿ 2, 3 ಇಲ್ಲಿನೂ ಇಲ್ಲ ರಿಲೇಷನಲ್ಲಿ, ಆಮೇಲೆ 1, 3 ಕೂಡ ಈ ರಿಲೇಷನಲ್ಲಿ ಇಲ್ಲ. ಸೊ ಅದು ನಾಟ್ ಟ್ರಾನ್ಸಿಟಿವ್ ಆಗುತ್ತೆ. ಸೊ ಇಲ್ಲಿ ನೋಡಿ ನೆಕ್ಸ್ಟ್ 7th ಕ್ವಶನ್ ಇದೆ. ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ ಆಫ್ ಆಲ್ ದ ಬುಕ್ಸ್ ಇನ್ ಎ ಲೈಬ್ರರಿ ಆಫ್ ಎ ಕಾಲೇಜ್ ಗಿವನ್ ಬೈ ಆರ್ ಇಸ್ ಈಕ್ವಲ್ ಟು x, y colon x and y have the same number of pages is an equivalence relation ಅಂತ ಹೇಳಿದ್ದಾನೆ. ಸೊ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತಂದರೆ ನಾವು ಮೂರನ್ನು ಸ್ಯಾಟಿಸ್ಫೈ ಮಾಡಬೇಕು, ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಮತ್ತು ಟ್ರಾನ್ಸಿಟಿವ್. ಸೊ ಫಸ್ಟ್ ಒನ್ನು ಕಂಡೀಷನ್ ಏನಿದೆ ಇಲ್ಲಿ, ಎಕ್ಸ್ ಆ್ಯಂಡ್ ವೈ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್ ಅಂತ ಇದೆ. ಸೇಮ್ ನಂಬರ್ ಆಫ್ ಪೇಜಸ್. ಸೊ ಇಲ್ಲೇನಾಗುತ್ತೆ ನೋಡಿ ಆನ್ಸರ್ ಇದು, ಎಕ್ಸ್ ಆ್ಯಂಡ್ ವೈ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. ಸೊ ರಿಫ್ಲೆಕ್ಸಿವ್ ನೋಡಿ, ರಿಫ್ಲೆಕ್ಸಿವ್ ಏನು ಬರುತ್ತೆ, ಎ ಬಿಲಾಂಗ್ಸ್ ಟು ಆರ್, ಎ ಬಿಲಾಂಗ್ಸ್ ಟು ಸೆಟ್ ಎ ಇರುತ್ತೆ. ಇಲ್ಲಿ ನೋಡಿ ಎ ಅಂತಂದ್ರೆ ಇಲ್ಲಿ ಎಕ್ಸ್ ಆ್ಯಂಡ್ ಎಕ್ಸ್ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್ ಅಂತ ಬರುತ್ತೆ. ಸೊ ಇದು ರಿಫ್ಲೆಕ್ಸಿವ್ ಆಗಿರುತ್ತೆ. ಸೊ ಅದೇ ಥರ ಸಿಮೆಟ್ರಿಕ್ ನೋಡಿ, ಸಿಮೆಟ್ರಿಕ್ ಏನಿದೆ ನಮಗೆ, ಎ ಬಿ ಬಿಲಾಂಗ್ಸ್ ಟು ಆರ್, ಇಟ್ ಇಂಪ್ಲೈಸ್ ಬಿ ಎ ಬಿಲಾಂಗ್ಸ್ ಟು ಆರ್ ಅಂತ ಇರುತ್ತೆ. ಸೊ ಎ ಬಿ ಬಿಲಾಂಗ್ಸ್ ಟು ಆರ್ ಎ ಅಂತ ಇರುತ್ತೆ. ಸೊ ಇಲ್ಲಿ ನೋಡಿ ಎಕ್ಸ್ ಆ್ಯಂಡ್ ವೈ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್ ಅಂತ
ಸೊ ಅದೇ ಥರ ವೈ ಆ್ಯಂಡ್ ಎಕ್ಸ್ ವೈಸ್ ವರ್ಸ ಸೇಮೇ ಆಗಿರುತ್ತೆ. ಏನಕ್ಕಂದರೆ ಎಕ್ಸ್ ವೈ ಸೇಮ್ ನಂಬರ್ ಆಫ್ ಪೇಜಸ್ ಇದ್ದರೆ ಅಫ್ಕೋರ್ಸ್ ವೈ ಆ್ಯಂಡ್ ಎಕ್ಸ್ ಕೂಡ ಸೇಮ್ ನಂಬರ್ ಆಫ್ ಪೇಜಸ್ ಇರುತ್ತೆ. ಸೊ ಇದು ಈಸ್ ಸಿಮೆಟ್ರಿಕ್ ಆಗಿರುತ್ತೆ. ಇಲ್ಲಿ ನೋಡಿ ಎಕ್ಸು ವೈ ಸೇಮ್ ನಂಬರ್ ಆಫ್ ಪೇಜಸ್ ಅಂತಂದರೆ ಅದನ್ನೇ ವೈಸ್ ವರ್ಸ ಇಲ್ಲಿ ಎಕ್ಸ್ ವೈ ಇದೆಯಲ್ಲ, ಸೊ ಅದೇ ಥರ ವೈ ಎಕ್ಸ್ ಕೂಡ ಸೇಮ್ ನಂಬರ್ ಆಫ್ ಪೇಜಸ್ ಇರುತ್ತೆ. ಸೊ ಇದು ಏನಾಗಿರುತ್ತೆ, ಸಿಮೆಟ್ರಿಕ್ ಆಗಿರುತ್ತೆ. ನೆಕ್ಸ್ಟ್ ಏನಿದೆ ನೋಡಿ, ಟ್ರಾನ್ಸಿಟಿವ್ ಚೆಕ್ ಮಾಡಬೇಕು. ಟ್ರಾನ್ಸಿಟಿವ್ ಏನಿದೆ ನೋಡಿ, ಟ್ರಾನ್ಸಿಟಿವ್ ಅಂತಂದರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್. ಇಟ್ ಇಂಪ್ಲೈಸ್ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಅಂತ ಇದೆ. ಸೊ ಇಲ್ಲಿ ನೋಡಿ ಎಕ್ಸ್ ಆ್ಯಂಡ್ ವೈ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್ ಅಂತ. ಆಮೇಲೆ ವೈ ಆ್ಯಂಡ್ ಝೆಡ್ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್ ಅಂತ ಬರುತ್ತೆ. ಸೊ ಅದೇ ಥರ ಎಕ್ಸ್ ಆ್ಯಂಡ್ ಝೆಡ್ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್ ಅಂತ ಇರುತ್ತೆ. ಸೊ ಈಸ್ ಟ್ರಾನ್ಸಿಟಿವ್ ಆಗಿರುತ್ತೆ. ಇಲ್ಲಿ ನೋಡಿ ಏನಿದೆ, ಎಕ್ಸ್ ಆ್ಯಂಡ್ ವೈ ಸೇಮ್ ನಂಬರ್, ಎಕ್ಸು ಮತ್ತು ವೈ ಎರಡೂ ಸೇಮ್ ನಂಬರ್ ಆಫ್ ಪೇಜಸ್ ಇದೆ. ಅದೇ ಥರ ವೈ ಝೆಡ್ ಕೂಡ ಇದೆ. ಅಫ್ಕೋರ್ಸ್ ಎಕ್ಸ್ ಆ್ಯಂಡ್ ಝೆಡ್ ಏನಕ್ಕಂದರೆ ಎಕ್ಸ್ ಸೇಮ್ ಇದೆ, ವೈ ಸೇಮ್ ಇದೆ, ವೈ ಸೇಮ್ ಇದೆ, ಝೆಡ್ ಸೇಮ್ ಇದೆ. ಆಮೇಲೆ ಎಕ್ಸ್ ಝೆಡ್ ಸೇಮ್ ಆಗಿರುತ್ತೆ. ಸೊ ಏನಾಗಿರುತ್ತೆ, ಇದು ರಿಫ್ಲೆಕ್ಸಿವ್ ಇದೆ ಮತ್ತು ಸಿಮೆಟ್ರಿಕ್ ಇದೆ ಮತ್ತು ಟ್ರಾನ್ಸಿಟಿವ್ ಕೂಡ ಇದೆ. ಸೊ ಮೂರನ್ನು ಇದ್ರೆ ಏನಾಗಿರುತ್ತೆ ಇದು, ದೇರ್ಫೋರ್ ಇಟ್ ಈಸ್ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಿರುತ್ತೆ. ಸೊ ಅವನೇನು ಕೇಳಿದ್ದ, ಶೋ ದಟ್ ದ ಗಿವನ್ ದಿಸ್ ಕಂಡೀಷನ್ ಈಸ್ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ. ಸೊ ಮೂರನ್ನು ಆದರೆ ನಮ್ಗೆ ಏನಾಗಿರುತ್ತೆ, ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಿರುತ್ತೆ. ನೆಕ್ಸ್ಟ್ 8th ಕ್ವಶನ್ ನೋಡಿ, ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ A is equal to 1, 2, 3, 4, 5 given by relation R is equal to A, B colon modulus A minus B is even is an equivalence relation. Show that the all elements of 1, 3, 5 are related to each other and all the elements of 2, 4 are related to each other, but no elements of 1, 3, 5 is related to ಎನಿ ಎಲಿಮೆಂಟ್ ಆಫ್ 2, 4 ಅಂತ ಇದೆ. ಸೊ ಫಸ್ಟ್ ಏನು ಕೇಳಿದ್ದಾನೆ, ಇದನ್ನು ಇಕ್ವಿವ್ಯಾಲೆನ್ಸ್ ರಿಲೇಷನ್. ಇಕ್ವಿವ್ಯಾಲೆನ್ಸ್ ಅಂದರೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಎಲ್ಲನೇ ಸ್ಯಾಟಿಸ್ಫೈ ಆಗಬೇಕು. ಸೊ ಕೊಟ್ಟಿರೋ ಕಂಡೀಷನ್ ಏನಿದೆ ನೋಡಿ, ಇಲ್ಲಿ ಮಾಡ್ಯುಲಸ್ ಎ ಮೈನಸ್ ಬಿ ಈಸ್ ಈವನ್ ಅಂತ ಇದೆ. ಸೊ ಫಸ್ಟ್ ನಾನು ರಿಫ್ಲೆಕ್ಸಿವ್ ಅಂತ ತಗೊತೀನಿ. ರಿಫ್ಲೆಕ್ಸಿವ್ ಏನಿದೆ ನೋಡಿ, ಎ ಎ ಬಿಲಾಂಗ್ಸ್ ಟು ಆರ್ ಅಂತ ಬರುತ್ತಲ್ಲ. ಸೊ ಇಲ್ಲಿ ನೋಡಿ ಎ ಮೈನಸ್ ಎ ಏನಾಗುತ್ತೆ, 0 ಆಗುತ್ತೆ. ಸೊ 0 ಈಸ್ ಎ ಈವನ್. ಹೌದು, ಇಲ್ಲಿ ನೋಡಿ ಚೆಕ್ ಮಾಡ್ಕೊಳ್ಳಿ. ಮಾಡ್ಯುಲಸ್ 1 ಅಂತಂದರೆ ಏನು ಬರುತ್ತೆ, 1 ಬರುತ್ತೆ. ಮಾಡ್ಯುಲಸ್ 2 ಅಂದರೆ 2 ಬರುತ್ತೆ. ಅದೇ ಥರ ಮಾಡ್ಯುಲಸ್ 0 ಅಂತಂದರೆ 0 ಬರುತ್ತೆ. ಈವನ್ ಮಾಡ್ಯುಲಸ್ -1 ಅಂತ ಅಥವಾ ಮಾಡ್ ಆದರೂ ಹೇಳಿ. ಸೊ 1 ಬರುತ್ತೆ. ಮಾಡ್ -2 ಅಂತಂದರೆ 2ನೇ ಬರುತ್ತೆ. ಸೊ ಇದು ಗೊತ್ತಿರಬೇಕು ನೀವು. ನೆಗೆಟಿವ್ ವ್ಯಾಲ್ಯೂ, ಯಾವುದೇ ನೆಗೆಟಿವ್ ವ್ಯಾಲ್ಯೂ ಮಾಡ್ ಹಾಕಿದರೆ ಅದು ಪಾಸಿಟಿವ್ ಬರುತ್ತೆ. ಸೊ ಎ ಮೈನಸ್ ಎ ಈ 0 ಆದರೆ ಇದು ಈವನ್ ಆಗಿರುತ್ತೆ. ಸೊ ಈಸ್ ರಿಫ್ಲೆಕ್ಸಿವ್ ಅಂತ ಬರುತ್ತೆ. ನೆಕ್ಸ್ಟ್ ಏನಿದೆ, ಸಿಮೆಟ್ರಿಕ್ ಇದೆ. ಸಿಮೆಟ್ರಿಕ್ ನೋಡಿ ಏನು ಬರುತ್ತೆ, ಎ ಬಿ belongs to R, it implies B, A belongs to R ಅಂತ. ಇಲ್ಲಿ ನೋಡಿ ಏನು ಬರುತ್ತೆ ನಿಮಗೆ, ಇಲ್ಲಿ A ಮೈನಸ್ ಬಿ ಮಾಡ್ ಇದೆಯಲ್ಲ ಈಸ್ ಈವನ್. ಇಟ್ ಇಂಪ್ಲೈಸ್, ಇಲ್ಲಿ ನೋಡಿ ಬಿ ಮೈನಸ್ ಎ ಈಸ್ ಈವನ್ನೇ ಆಗಿರುತ್ತೆ. ಇಲ್ಲಿ ನೋಡಿ ಎ ಮೈನಸ್ ಬಿ ಈಸ್ ಈವನ್ ಆಯಿತು ನಮಗೆ. ಸೊ ಮಾಡ್ ಆಫ್ ದಿ ಎನಿ ನೆಗೆಟಿವ್ ವ್ಯಾಲ್ಯೂ, ಇಲ್ಲಿ ಹೇಳಿದ್ದೆ ನಾನು, ಮಾಡ್ ಆಫ್ ಎನಿ ನೆಗೆಟಿವ್ ವ್ಯಾಲ್ಯೂ 1 ಆಗಿರುತ್ತೆ. ಸೊ ಏನಾಗುತ್ತೆ ಇಲ್ಲಿ,
ಮಾಡ್ ಬಿ ಮೈನಸ್ ಎ ಈಸ್ ಈವನ್ ಆಗಿರುತ್ತೆ. ಸೊ ಏನಾಗುತ್ತೆ, ಇದು ಈಸ್ ಸಿಮೆಟ್ರಿಕ್ ಆಗಿರುತ್ತೆ. a minus b is even implies minus of b minus a is even ಅಂತ. ಸೊ ಅವಾಗ ಏನಾಗುತ್ತೆ, a minus b is even, it implies b minus a is also even. ಸೊ is symmetric ಆಗಿರುತ್ತೆ. ನೆಕ್ಸ್ಟ್ ಟ್ರಾನ್ಸಿಟಿವ್ ಇದೆ ನೋಡಿ. ಟ್ರಾನ್ಸಿಟಿವ್ ಏನಾಗುತ್ತೆ, a comma b belongs to r and b comma c belongs to r. It implies a comma c belongs to r ಅಂತ ಇದೆ. ಸೊ ನಮಗೆ ಇಲ್ಲೇನಿದೆ, ಮಾಡ್ a ಮೈನಸ್ ಬಿ ಈಸ್ ಈವನ್ ಅಂತ ಇದೆ. ಆಮೇಲೆ b ಮೈನಸ್ ಸಿ ಈಸ್ ಈವನ್ ಅಂತ ಇದೆ. ಸೊ ನಾವು ಇವಾಗ ಏನು ಮಾಡಬೇಕು, a ಮೈನಸ್ ಬಿ ಈಸ್ ಈವನ್ ಮತ್ತು b ಮೈನಸ್ ಸಿ ಈಸ್ ಈವನ್ ಅಂತಂದರೆ ಇಲ್ಲಿ ನೋಡಿ, a ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ ಆ್ಯಡ್ ಮಾಡಿದರೆ ಏನು ಬರುತ್ತೆ ನೋಡಿ, a ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ ಏನಾಗುತ್ತೆ, a ಮೈನಸ್ ಸಿ. ಸೊ ಮಾಡ್ ಆಫ್ a ಮೈನಸ್ ಸಿ ಬಂತು. ಸೊ ಇದೇನಾಗಿರುತ್ತೆ, ಈಸ್ ಟ್ರಾನ್ಸಿಟಿವ್ ಆಗಿರುತ್ತೆ. ಸೊ ಇದು ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಿರುತ್ತೆ. ಏನಕ್ಕಂದ್ರೆ ನಮಗೆ ರಿಫ್ಲೆಕ್ಸಿವ್ ಸ್ಯಾಟಿಸ್ಫೈ ಆಯಿತು, ಸಮೆಟ್ರಿಕ್ಕು ಆಯಿತು, ಆಮೇಲೆ ಟ್ರಾನ್ಸಿಟಿವ್ ಆಯಿತು. ಸೊ ಇದು ಕೊಟ್ಟಿರೋ ಕಂಡೀಷನ್ನು ಮಾಡ್ ಆಫ್ a ಮೈನಸ್ ಬಿ ಈಸ್ ಈವನ್ ಅಂತ ಸ್ಯಾಟಿಸ್ಫೈ ಆಗುತ್ತೆ ಮೂರದ್ರಲ್ಲಿ. ಸೊ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಗುತ್ತೆ. ಇನ್ನೊಂದು ಏನು ಕೇಳಿದ್ದ ಇದರಲ್ಲಿ ಕ್ವಶನ್ನು, ಆಲ್ ದ ಎಲಿಮೆಂಟ್ಸ್ ಆಫ್ 1, 3, 5 ಆರ್ ರಿಲೇಟೆಡ್ ಟು ಈಚ್ ಅದರ್ ಅಂತ ಹೇಳಿದ್ದ. ರಿಲೇಟೆಡ್ ಟು ಈಚ್ ಅದರ್ ಅಂತ. ಸೊ ಇಲ್ಲಿ ನೋಡಿ 1, 3 ಇದೆಯಲ್ಲ, ಇಲ್ಲಿ ಡಿಫ್ರೆನ್ಸ್ ತಗೊಳ್ಳಿ. 1 ಮೈನಸ್ 3 ಅಂತ ತಗೊಳ್ಳಿ, ಮತ್ತು 3 ಮೈನಸ್ 5 ಅಂತ ತಗೊಳ್ಳಿ, ಮತ್ತು 1 ಮೈನಸ್ 5 ಅಂತ ತಗೊಳ್ಳಿ. ವ್ಯಾಲ್ಯೂ ಏನು ಬರುತ್ತೆ ನೋಡಿ, ಮಾಡ್ ಮೈನಸ್ 2, ಮಾಡ್ ಮೈನಸ್ 2, ಮಾಡ್ ಮೈನಸ್ 4 ಬರುತ್ತೆ. ಸೊ ಆನ್ಸರ್ ಏನಾಗುತ್ತೆ ಅವಾಗ 2, 2 ಮತ್ತು 4. ಇಲ್ಲಿ ನೋಡಿ, ಮಾಡನ್ನು ರಿಮೂವ್ ಮಾಡಿದ್ರೆ ನಮಗೆ ಪಾಸಿಟಿವ್ ಬರುತ್ತೆ, 2, 2, 2 ಈ ಥರ ಬರುತ್ತೆ. ಸೊ ಇದು ಕೂಡ ಈಸ್ ಈವನ್. ಸೊ ನೋಡಿ, ಇವಾಗ ಡಿಫ್ರೆನ್ಸ್ ಫೈಂಡ್ ಮಾಡಿದ್ರೆ 1 ಮೈನಸ್ 3 ಮತ್ತು 3 ಮೈನಸ್ 5, 1 ಮೈನಸ್ 5 ಮಾಡಿದ್ರೆ -2, -2, -4. ಸೊ 2, 2, 4 ಬಂತು. ಸೊ ಎಲ್ಲನೂ ಈವನ್ ಇದೆಯಲ್ಲ ಇಲ್ಲಿ. ಸೊ ಅವಾಗ ಈ ನಂಬರ್ಸ್ ಏನಾಗಿರುತ್ತೆ, ರಿಲೇಟೆಡ್ ಟು ಈಚ್ ಅದರ್ ಆಗಿರುತ್ತೆ. ಏನಕ್ಕಂದ್ರೆ ಕೊಟ್ಟಿರೋ ಕಂಡೀಷನ್ ಕೂಡ ನಮಗೆ ಈವನ್ ಇತ್ತು. ಸೊ ಬಂದಿರೋ ಆನ್ಸರ್ ಕೂಡ ಇವಾಗ ಈವನ್ ಇದೆ. ಅದಕ್ಕೋಸ್ಕರ ಇದು ರಿಲೇಟೆಡ್ ಟು ಈಚ್ ಅದರ್ ಆಗಿರುತ್ತೆ. ನೆಕ್ಸ್ಟ್ ಅದರಲ್ಲಿ ಇನ್ನೊಂದು ಕ್ವಶನ್ ಇತ್ತು ನೋಡಿ, 2, 4 ಆರ್ ರಿಲೇಟೆಡ್ ಟು ಈಚ್ ಅದರ್ ಅಂತ. ರಿಲೇಟೆಡ್ ಟು ಈಚ್ ಅದರ್ ಅಂತ ಇದೆ. ಸೊ ಇಲ್ಲಿನೂ ನೋಡಿ 2 ಮೈನಸ್ 4 ಅಂತ ತಗೊಳ್ಳಿ, ಮತ್ತು 4 ಮೈನಸ್ 2 ಅಂತ ತಗೊಳ್ಳಿ. ಅವಾಗ ಏನಾಗುತ್ತೆ, ಇದು -2 ಮಾಡ್ ಇರುತ್ತೆ, ಆಮೇಲೆ ಮಾಡ್ 2 ಆಗುತ್ತೆ. ಸೊ 2, 2ನೇ ಬರುತ್ತೆ. ಇದು ಕೂಡ ಏನಿದೆ, ಈವನ್ ಇದೆ. ಸೊ ಏನಾಗಿರುತ್ತೆ, ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಲ್ಲ, ಈವನ್ ನಂಬರ್ಸೇ ಬಂತು ಡಿಫ್ರೆನ್ಸ್ ಫೈಂಡ್ ಮಾಡಿದರೆ. ಸೊ ಏನಾಗುತ್ತೆ, ರಿಲೇಟೆಡ್ ಟು ಈಚ್ ಅದರ್ ಆಗಿರುತ್ತೆ. ಸೊ ಇನ್ನೊಂದು ಲಾಸ್ಟ್ ಏನು ಕೇಳಿದ್ದಾನೆ, ನೋ ಎಲಿಮೆಂಟ್ ಆಫ್ 1, 3, 5 ಈಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ 2, 4. ನೋಡಿ ಇಲ್ಲಿ ಸಪೋಸ್ ನೀವು 1, 3, 5 ತಗೊಂಡಿದ್ದೀರಾ, ಮತ್ತು 2, 4 ಅಂತ. ಇವಾಗ ಡಿಫ್ರೆನ್ಸ್ ಫೈಂಡ್ ಮಾಡಿದರೆ ನೋಡಿ, 1 ಮೈನಸ್ 2 ತಗೊಂಡ್ರೆ, ಸಪೋಸ್ 1 ಮೈನಸ್ 4 ತಗೊಂಡ್ರೆ, ಅಥವಾ 3 ಮೈನಸ್ 2 ತಗೊಂಡ್ರೆ, ಅಥವಾ 3 ಮೈನಸ್ 4 ಅಂತ ತಗೊಂಡ್ರೆ, ಅಥವಾ 5 ಮೈನಸ್ 2 ಅಂತ ತಗೊಂಡ್ರೆ ನೋಡಿ, ಯಾವುದನ್ನು ನಿಮಗೆ ಈವನ್ ಬರೋದಿಲ್ಲ. ಇಲ್ಲಿ -1 ಬರುತ್ತೆ, ಆಮೇಲೆ -3 ಬರುತ್ತೆ, ಆಮೇಲೆ -1 ಬರುತ್ತೆ, -1 ಬರುತ್ತೆ, ಮತ್ತು -3 ಬರುತ್ತೆ. ಸೊ ನೀವು ರಿಮೂವ್ ಮಾಡಿದರೆ ಇದನ್ನು ಮಾಡನ್ನು 1,
3 1,3 1,1,3 ಬರುತ್ತೆ. ಸೊ ದೀಸ್ ಆರ್ ಆಡ್ ನಂಬರ್ಸ್ ಆಗುತ್ತೆ, ಆಡ್ ನಂಬರ್ಸ್ ಬರುತ್ತೆ. ಸೊ ನಾಟ್ ರಿಲೇಟೆಡ್. ಇದು ಮತ್ತೆ ಇದು ರಿಲೇಟ್ ಆಗೋದಿಲ್ಲ. ಏನಕ್ಕಂದ್ರೆ ಆಡ್ ನಂಬರ್ಸ್ ಬಂತು ನೋಡಿ. ಈವನ್ ಬಂದಿದ್ರೆ ರಿಲೇಟ್ ಆಗ್ತಿತ್ತು. 2,4 ಮತ್ತೆ 1,3, 5 ರಿಲೇಟೆಡ್ ಟು ಈಚ್ ಅದರ್. ಇದಕ್ಕೆ ಮಾತ್ರ ರಿಲೇಟ್ ಆಗುತ್ತೆ. ಬಟ್ 1,3, 5 2,4ಗೆ ರಿಲೇಟ್ ಆಗೋದಿಲ್ಲ. ನೆಕ್ಸ್ಟ್ ಕ್ವಶನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.